ಕರ್ನಾಟಕದ ಫಲಿತಾಂಶದ ಬಗ್ಗೆ ಕಾಂಗ್ರೆಸ್ನ ಹೈನಾಯಕರು ಈಗ ಒಂದಿಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ದೆಹಲಿಯಲ್ಲಿ ನಡೀತಾ ಇರುವಂತಹ ಕಾಂಗ್ರೆಸ್ನ ಸಿಡಬ್ಲ್ಯೂಸಿ ಸಭೆಯಲ್ಲಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲಿ ತೋರಿದ ಪ್ರದರ್ಶನ ಲೋಕಸಭೆಯಲ್ಲಿ ತೋರಲಿಲ್ಲ. ಅಧಿಕಾರ ಇರುವ ರಾಜ್ಯಗಳಲ್ಲಿ ಸೂಕ್ತ ಸ್ಥಾನ ದೊರೆಯಲಿಲ್ಲ. ಕರ್ನಾಟಕದಲ್ಲಿ ನಿರೀಕ್ಷೆಯಂತೆ ಸ್ಥಾನ ಸಿಗಲಿಲ್ಲ ಅಂತ ಬೇಸರವನ್ನ ಈಗ ಕಾಂಗ್ರೆಸ್ನ ಹೈ ನಾಯಕರು ಈಗ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಹಿಮಾಚಲ ಪ್ರದೇಶ ಕರ್ನಾಟಕ ಫಲಿತಾಂಶದ ಬಗ್ಗೆ ಖರ್ಗೆ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಅವರಿಗೆ ರಾಜ್ಯದಲ್ಲಿ ಇನ್ನೂ ಒಂದು 6-7 ಸ್ಥಾನಗಳು ಬರಬಹುದು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಕಾರಣ ಅವರು 16-17ವರೆಗೂ ನಾವು ಹೋಗ್ತೀವಿ ಅಂತ ಹೇಳ್ತಾ ಇದ್ರು ಅವ್ರ ಲೆಕ್ಕದ ಪ್ರಕಾರ. ಹಾಗಾಗಿ ಆ ನಂಬರ್ಸ್ಗಳು ಕಡಿಮೆ ಆಗಿದೆ, ಒಂದು 7 ಸ್ಥಾನಗಳು ಕಡಿಮೆ ಆಗಿದೆ. ಅದು ಬಂದಿದ್ದಿದ್ರೆ ಈಗ 233 ಇರುವಂತಹ INDIA 240ವರೆಗೂ ಹೋಗ್ಬೋದಾಗಿತ್ತು ಅಂತ ಹೇಳಿ. ಸೊ ಹಿಮಾಚಲದಲ್ಲೂ ಕೂಡ ಆ ಪರ್ಫಾರ್ಮೆನ್ಸ್ ಕಾಣಿಸ್ಲಿಲ್ಲ. ಅಲ್ಲೂ ಒಂದಿಷ್ಟು ಸೀಟ್ಗಳು ಬಂದಿದ್ದಿದ್ರೆ ಒಂದು ಅಟ್ಲೀಸ್ಟ್ 245-250ವರೆಗೂ ಹೋಗಿ ರೀಚ್ ಆಗ್ಬೋದಾಗಿತ್ತು. ಆಮೇಲೆ ಏನಾದರೂ ಮ್ಯಾನೇಜ್ ಮಾಡಬಹುದಾಗಿತ್ತು ಅನ್ನುವಂಥ ಲೆಕ್ಕಾಚಾರ INDIA ಕೂಟದಲ್ಲಿ ಇದ್ದಿದ್ದು. ಹಾಗಾಗಿ ಈಗ ಬಹುತೇಕವಾಗಿ INDIA ಕೂಟದಲ್ಲಿ ಒಂದಿಷ್ಟು ಬೇಸರ ತರಿಸಿದೆ. ಕಾಂಗ್ರೆಸ್ ಪರ್ಫಾರ್ಮೆನ್ಸನ್ನು 52ಇಂದ 99ಗೆ ಮಾಡಿರಬಹುದು, ಆದರೆ ಇನ್ನೂ ಒಂದಿಷ್ಟು ಆಗಬೇಕಾಗಿತ್ತು ಅನ್ನುವಂಥದ್ದು ಅವರ ನಿರೀಕ್ಷೆ. ಬಟ್ ಕರ್ನಾಟಕದಲ್ಲಿ ವಿಧಾನಸಭೆಯಲ್ಲಿ ಕೊಟ್ಟಂಥ ಸೀಟ್ಗಳನ್ನು ಲೋಕಸಭೆಯಲ್ಲಿ ಕೊಟ್ಟಿರುವಂಥ ಉದಾಹರಣೆಗಳು ತುಂಬ ಕಡಿಮೆ. ಎಟ್ ಎ ಟೈಮ್ ಎರಡಕ್ಕೂ ಕೂಡ ಹೌದು ಗೌರ್ಮೆಂಟು ಇದೆ, ಇವ್ರಿಗೂ ಗೌರ್ಮೆಂಟ್ ಇದನ್ನೇ ಕೊಡುವಂಥ ಕೆಲಸವನ್ನು ರಾಜ್ಯದ ಜನ ಮಾಡಿಲ್ಲ. ಇಲ್ಲಿ ಒಂದೇ ವರ್ಷ ಡಿಫರೆನ್ಸ್ ಇದ್ದರೂ ಸಹ ಸೊ ಜನ ಡಿಸೈಡ್ ಮಾಡ್ತಾರೆ. ರಾಜ್ಯದಲ್ಲಿ ಇವ್ರು ಇರಬೇಕು ಅಂದರೆ ಇವ್ರು ಇರಬೇಕು, ಕೇಂದ್ರದಲ್ಲಿ ಅವ್ರು ಇರಬೇಕು ಅಂದರೆ ಅವ್ರು ಇರಬೇಕು, ಅವ್ರಿಗೆ ಹೆಚ್ಚಿನ ರೀತಿಯಾದಂಥ ಒಲವನ್ನು ತೋರಿಸೋದು. ಹಾಗೆ ನೋಡಿದ್ರೆ 2014ರಲ್ಲಿದ್ದಂಥ ನಂಬರ್ಸ್ಗಳೇ ಈಗ 2024ರಲ್ಲಿ ರಾಜ್ಯದಲ್ಲಿ ಕಾಣಿಸಿಕೊಳ್ಳುತ್ತಾ ಇರೋದು. ನನ್ನ ಸಹೋದ್ಯೋಗಿ ಈಗ ಶಬೀರ್ ಇದ್ದಾರೆ. ಶಬೀರ್, ಯಾಕೆ ಅಸಮಾಧಾನಗಳು ಬರ್ತಾ ಇದೆ? ಅವರ ನಿರೀಕ್ಷೆಗೆ ತಕ್ಕಂತೆ ಕರ್ನಾಟಕ ಪರ್ಫಾರ್ಮೆನ್ಸ್ ಮಾಡಿಲ್ಲ ಅನ್ನುವಂಥದ್ದ, ಅಥವಾ ಇದೊಂದಿಷ್ಟು ಕರ್ನಾಟಕದಲ್ಲಿ ಇನ್ನೊಂದು 6-7 ಸೀಟ್ಗಳ ಹೆಚ್ಚಿಗೆ ಬಂದಿದ್ದಿದ್ರೆ ದೇಶದಲ್ಲಿ ಓವರ್ ಆಲ್ ಆಗಿ ನಮ್ಮ ನಂಬರ್ಸ್ಗಳು ವ್ಯತ್ಯಾಸಗಳಾಗಿರೋದು, ಇನ್ನೊಂದಿಷ್ಟು ಗಟ್ಟಿಯಾಗಿ ನಿಲ್ಲಕ್ಕೆ ಸಾಧ್ಯ ಆಗಿರೋದು ಅಂತನಾ, ಅಥವಾ ಸೆಂಚುರಿ ಬಾರ್ಸಕ್ಕಾಗ್ಲಿಲ್ವಲ್ಲ ಅನ್ನುವಂಥ ಅಸಮಾಧಾನ ಕಾಂಗ್ರೆಸ್ನಲ್ಲಿ ಕಾಣಿಸ್ತಾ ಇದೆಯಾ? ಅರುಣ್, ಈಗ ಬಹುತೇಕ ಕಾಂಗ್ರೆಸ್ ಸೆಂಚುರಿಯನ್ನ ಬಾರಿಸಿರುವಂಥದ್ದು ಒಬ್ಬರು ಪಕ್ಷೇತರ ಸಂಸದರಿಗೆ ಆಗಲೇ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಈಗ 100ರ ಗಡಿಯನ್ನು ದಾಟಿರುವಂಥದ್ದು. ಮುಖ್ಯವಾಗಿ ಕಾಂಗ್ರೆಸ್ನ ಆಕ್ಷೇಪ ಇರುವಂಥದ್ದು ಅಥವಾ AICC ಅಧ್ಯಕ್ಷರ ಆಕ್ಷೇಪ ಇರುವಂಥದ್ದು, ಯಾವ ರಾಜ್ಯಗಳಿಂದ ಹೆಚ್ಚು ನಿರೀಕ್ಷೆಯನ್ನು ಮಾಡಿದ್ವಿ ಆ ರಾಜ್ಯಗಳಲ್ಲಿ ನಿರೀಕ್ಷಿತವಾದಂಥ ಫಲಿತಾಂಶ ಬಂದಿಲ್ಲ ಅನ್ನುವಂಥದ್ದು ಅವರ ಆಕ್ಷೇಪಕ್ಕೆ ಕಾರಣ ಆಗಿರುವಂಥದ್ದು. ಯಾಕೆಂದರೆ ರಾಜ್ಯ ಸರ್ಕಾರ ಅಲ್ಲಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಹೆಚ್ಚು ಸ್ಥಾನಗಳು ಬರ್ಬೋದು, ಗ್ಯಾರಂಟಿ ಯೋಜನೆಗಳನ್ನು ತಲುಪಿಸ್ತಾ ಇದ್ದೀವಿ, ಹೀಗಾಗಿ ಒಂದಿಷ್ಟು ಹೆಚ್ಚಿನ ಬೂಸ್ಟ್ಗಳು ಈ ರಾಜ್ಯಗಳಿಂದ ಬರ್ಬೋದು ಅನ್ನುವಂಥ ಲೆಕ್ಕಾಚಾರ. ಅದು ಫಾರ್ ಎಕ್ಸಾಂಪಲ್ ತೆಲಂಗಾಣ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಹಿಮಾಚಲ ಪ್ರದೇಶ ಆಗಿರ್ಬೋದು, ಈ ರೀತಿಯಾದಂಥ ರಾಜ್ಯಗಳಲ್ಲಿ ಒಂದಿಷ್ಟು ಹೆಚ್ಚಿನ ಸ್ಥಾನಗಳು ಬಂದರೆ ಅದು ನಮಗೆ ರಾಷ್ಟ್ರ ಮಟ್ಟದಲ್ಲಿ ಅನುಕೂಲ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರಗಳಿದ್ವು. ಚುನಾವಣಾ ಪೂರ್ವದಲ್ಲೂ ಕೂಡ ಇಂಥದ್ದೇ ಒಂದು ಲೆಕ್ಕಾಚಾರವನ್ನು ಕೂಡ ಕಾಂಗ್ರೆಸ್ ನಾಯಕರು ಹಾಕ್ಕೊಂಡಿದ್ರು. ಆದರೆ ಫಲಿತಾಂಶ ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ತದ್ವಿರುದ್ಧವಾದಂಥ ಫಲಿತಾಂಶ ಬಂದಿರುವಂಥದ್ದು. ಅಫ್ಕೋರ್ಸ್ ಕರ್ನಾಟಕದಲ್ಲಿ ಕಾಂಗ್ರೆಸ್ 1ರಿಂದ 9ಕ್ಕೆ ಏರಿರ್ಬೋದು, ಆದರೆ ಕಾಂಗ್ರೆಸ್ ನಿರೀಕ್ಷೆ ಇರುವಂಥದ್ದು ಅಲ್ಲಿ ಡಬಲ್ ಡಿಜಿಟ್ ಬರ್ತಿತ್ತು ಅನ್ನುವಂಥ ಲೆಕ್ಕಾಚಾರವನ್ನು ಹಾಕೊಂಡಿತ್ತು. ತನ್ನ ಸರ್ವೆಗಳ ಲೆಕ್ಕಾಚಾರ, ಸೋಲು ಗೆಲುವಿನ ಲೆಕ್ಕಾಚಾರಗಳನ್ನೆಲ್ಲ ಹಾಕೊಂಡಾಗ ಇನ್ನೊಂದಿಷ್ಟು ಸ್ಥಾನಗಳನ್ನು ಅಲ್ಲಿ ಗೆಲ್ಲಿಕ್ಕೆ ಅವಕಾಶ ಇತ್ತು ಅನ್ನುವಂತಹ ಅಭಿಪ್ರಾಯಗಳು ವ್ಯಕ್ತ ಆಗಿರುವಂಥದ್ದು. ಇದ್ರ ಜೊತೆಗೆ ತೆಲಂಗಾಣದಲ್ಲೂ ಕೂಡ 4ರಿಂದ 8 ಸ್ಥಾನಗಳಾಗಿರ್ಬೋದು, ಆದರೆ ಇನ್ನೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬಹುದಿತ್ತು ಅನ್ನುವಂಥ ಒಂದು ಅಭಿಪ್ರಾಯ. ಹೀಗಾಗಿ ಈ ಒಂದು ರಾಜ್ಯಗಳಲ್ಲಿ ಯಾಕೆ ಹಿನ್ನಡೆ ಆಯಿತು ಅನ್ನುವಂಥದ್ದನ್ನು ಪ್ರತ್ಯೇಕವಾಗಿ ಒಂದು ಸಭೆಯನ್ನು ನಡೆಸಿ ಅದ್ರ ಬಗ್ಗೆ ಪರಾಮರ್ಶೆಯನ್ನು ಮಾಡಬೇಕು. ಆದರೆ ಆದಾಗ್ಯೂ ಕೂಡ 50ರಿಂದ 100 ಸ್ಥಾನಗಳಿಗೆ ಕಾಂಗ್ರೆಸ್ ಬಂದಿದೆ, ಇದು ಖುಷಿಯ ವಿಚಾರ. ಜನರು ನಮ್ಮ ಮೇಲೆ ನಂಬಿಕೆಯನ್ನು ಮತ್ತೆ ವ್ಯಕ್ತಪಡಿಸ್ತಾ ಇರುವಂಥದ್ದು ಈ ಒಂದು ಫಲಿತಾಂಶ ತೋರಿಸ್ತಾ ಇರುವಂಥದ್ದು. ಹೀಗಾಗಿ ನಾವು ಜನರ ನಂಬಿಕೆಗೆ ಬದ್ಧವಾಗಿರಬೇಕು ಮುಂದಿನ ದಿನಗಳಲ್ಲಿ. ಇದರ ಜೊತೆಗೆ ನಾವು ಇನ್ನಷ್ಟು ಸೀಟ್ಗಳನ್ನು ಹೆಚ್ಚು ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಏನೆಲ್ಲ ತಯಾರಿಗಳನ್ನು ಮಾಡ್ಕೋಬೇಕು ಆ ನಿಟ್ಟಿನಲ್ಲೂ ಕೂಡ ಕೆಲಸವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಖರ್ಗೆ ಅವರು ಸಭೆಯಲ್ಲಿ ಮಾತನಾಡಿರುವಂಥದ್ದು. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.